ಸರ್ ನಮಸ್ತೆ. ನಮಸ್ತೆ. ನೀವು ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಡಿ ಕೆ ಶಿವಕುಮಾರ್ ಕಡೆ ಒಪಿನಿಯನ್ ಏನು ಅಂತಂದರೆ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಆಮೇಲೆ ಯಾವುದೇ ತೊಂದರೆ ಆಗಿದ್ರು ನಾವು ಒಂದು ಕಾಲ್ ಮಾಡಿದ್ರೆ ಸಾಕು ಅಲ್ಲಿ ಬಂದು ಅಟೆಂಡ್ ಮಾಡ್ತಾರೆ. ಅವರಾಗ್ಬೋದು, ಅವ್ರ ಸಹಚರರಾಗಿರ್ಬೋದು, ಯಾರ್ಯಾರಾಗಿರ್ಬೋದು. ಆಮೇಲೆ ಕೆಲವು ಬಡವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಅವ್ರ ಊರ ಕಡೆ ರೋಡ್ಗಳಾಗಲಿ, ಒಂದು ರಸ್ತೆ ಆಗಲಿ, ನೀರಾಗಲಿ, ಕುಡಿಯೋ ನೀರಾಗಲಿ, ಯಾವುದೇ ಆಗಲಿ ಒಂದು ರೀತಿಯಲ್ಲಿ ಅವರು ನಮಗೆ ಬೇಕು. ಈ ಸರಿ ಅವರೇ ವಿನ್ ಆಗೋದು ಗ್ಯಾರಂಟಿ. ಡಿ ಕೆ ಸುರೇಶ್ ಅವರೇ ನಮಗೆ ಬೇಕು, ನಮಗೆ ಸ್ಪಂದಿಸ್ತಾರೆ. ಆಮೇಲೆ ನಾವು ಏನಾನ ಒಂದು ಕಾಲ್ಗಿಲ್ ಏನಾನ ಮಾಡಿದ್ರು ಇಮಿಡಿಯೇಟಾಗಿ ಬಂದು ನಮಗೆ ಅವ್ರ ಕಾರ್ಯಕರ್ತರಾಗಿರ್ಬೋದು, ಅವರಾಗಿರ್ಬೋದು, ಯಾರು ಬಂದು ಆ ಸಮಸ್ಯೆನ ಬಗೆಹರಿಸ್ತಾರೆ. ನೀವು ಯಾವುದೇ ಊರುಗಳಿಗೆ ಹೋಗಿ, ಎಲ್ಲೇ ಹೋಗಿ, ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತಿನ ಪರಿಸ್ಥಿತಿನಲ್ಲಿ ಕುಡಿಯೋ ನೀರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವ್ರು ಬಿಟ್ಟು ಬೇರೆಯವ್ರಿಗೆ ನಾವು ಮತ ಹಾಕಲ್ಲ. ನಮ್ಮ ಇಡೀ ಆರ್ ಆರ್ ನಗರದ ಪ್ರತಿಯೊಬ್ಬರೂ ಡಿ ಕೆ ಸುರೇಶ್ ಅವ್ರಿಗೆ ಮಾಡೋದು. ನೀವು ಈ ಸತಿ ಅವ್ರಿಗೆ ಮತ ಹಾಕಿ? ಹೌದೌದು, ಡಿ ಕೆ ಸುರೇಶ್ ಅವ್ರಿಗೆ ಮತ ಹಾಕೋದು. ಸರ್ ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ, ಯಾರು ಗೆಲ್ಬೋದು ಈಗ ಸದ್ಯದ ಪರಿಸ್ಥಿತಿನಲ್ಲಿ? ಈಗ ಡಿ ಕೆ ಶಿವಕುಮಾರ್ ಅವರು ಅಲ್ಲ, ಡಿ ಕೆ ಸುರೇಶ್ ಅವರು. ಅದೇ ಯಾಕೆ ಸರ್? ಅವರು ತುಂಬ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ. ಸರ್ ನೀವು ಡಿ ಕೆ ಸುರೇಶ್ ಅವ್ರಿಗೆ ವೋಟ್ ಹಾಕ್ತೀರಾ? ಅದೇ ಹೌದು, ಹಾಕ್ತೀವಿ. ಅದೇ ಯಾಕೆ? ಯಾಕೆಂದರೆ ಅಭಿವೃದ್ಧಿ ಕೆಲಸ ತುಂಬ ನಡೆದಿದೆ, ಆಗಿದೆ, ಅದಕ್ಕೋಸ್ಕರ. ಏನೇನು ಮಾಡಿದ್ದಾರೆ ಸರ್ ಅಭಿವೃದ್ಧಿ? ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ರೋಡ್ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಆಮೇಲೆ ಬಡವರಿಗೆ ತುಂಬ ಸ್ಪಂದಿಸ್ತಾರೆ ಅವರು. ಸರ್ BJPಗೆ ಯಾಕೆ ವೋಟ್ ಹಾಕ್ಬಾರ್ದು? BJP ಅವ್ರಿಗೆ ಯಾಕೆ ವೋಟ್ ಹಾಕ್ಬಾರ್ದು ಅಂತ ಕೇಳೋದಕ್ಕಿಂತ ಕಾಂಗ್ರೆಸ್ಗೆ ಏನಕ್ಕೆ ಹಾಕಬೇಕು ಅನ್ನೋದು ಕೇಳೋದು ಒಳ್ಳೆಯದು. ಹೇಳಿ ಸರ್, ಯಾಕೆ ಅಂತಂದರೆ ಯಾವುದೇ ಕೆಲಸ ಆಗಲಿ, ಏನೇ ಆಗಲಿ, ಫಸ್ಟು ಅವರು ನಮಗೆ ಬಂದು ಸ್ಪಂದಿಸ್ತಾರೆ. ಅದರಿಂದ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ. ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮಾರ್ಕೆಟ್ಗಳಲ್ಲಿರ್ಬೋದು, ಸಣ್ಣ ಜನಗಳ ಹತ್ರನೇ ಅವ್ರು ಜಾಸ್ತಿ ಓಡಾಡೋದು, ತುಂಬ ಕೆಲಸ ಮಾಡಿದ್ದಾರೆ. ಅದರಿಂದ ಡಿ ಕೆ ಸುರೇಶೇ ಬರೋದು. ನಿಮಗೆಲ್ಲ ಅವ್ರ ಕಡೆಯಿಂದ ಎಲ್ಲ ಒಳ್ಳೆಯದಾಗಿದೆ? ಹೌದೌದು, ನಮಗೆ ಅಂತಲ್ಲ, ಎಲ್ಲ ಜನಗಳಿಗೂ ಒಳ್ಳೆಯದಾಗಿದೆ. ಅವ್ರ ಊರಲ್ಲಾಗಿರ್ಬೋದು, ಸಿಟಿನಲ್ಲಾಗಿರ್ಬೋದು, ಎಲ್ಲೆಲ್ಲಿ ಏನೇನು ಬರುತ್ತೋ ಡಿ ಕೆ ಸುರೇಶ್ ಅವರು ನೀವು ಯಾವುದೇ ಟೈಮಲ್ಲಾದ್ರೂ ನೀವು ಫೋನ್ ಮಾಡಿ ಇಮ್ಮಿಡಿಯೇಟಾಗಿ ಸ್ಪಂದಿಸ್ತಾರೆ. ಯಾರು ನಮ್ಮ ಹತ್ರ ಇರ್ತಾರೋ, ನಾವು ಮಾತಾಡೋದಕ್ಕೆ ಅವ್ರು ಬಂದು ನಮ್ಗೆ ಹೋಗ್ಕೊಡ್ತಾರಲ್ಲ, ಅದೇ ನಮಗೆ ಬೇಕಾಗಿರೋದು. ಈ ಸತಿ ನಿಮ್ಮ ಮತ ಅವ್ರಿಗೆ? ಹೌದು ಸರ್, ನಮ್ದು ಯಾವುದೇ. ನಮಸ್ಕಾರ. ನಮಸ್ತೆ ಸರ್. ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಡಿ ಕೆ ಸುರೇಶ್ ಅವರು ಈಗ ಮಾನ್ಯ ಸಂಸದರಾಗಿದ್ದಾರೆ, 3ನೇ ಸಾರಿಗೆ ಆಯ್ಕೆ ಆಗಿದ್ದಾರೆ. ತುಂಬ ಯಶಸ್ವಿಯಾಗಿ ಜನಗಳ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮಗೆ ಡಿ ಕೆ ಸುರೇಶ್ ಅವರೇ MP ಆಗಿ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ. ಬೇರೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಇಲ್ಲಿ ಏನಾಗಿದೆ ಅಂತಂದರೆ, ಯಾವ್ದಾರು ಒಬ್ಬರು MP ಸಾಮಾನ್ಯ ಜನರಿಗೆ ಸಿಗ್ತಾರೆ, ಕೈ ಸಿಗ್ತಾರೆ, ಅಥವಾ ಅವ್ರ ಆಫೀಸಲ್ಲಿ ಸಿಗ್ತಾರೆ, ಇಲ್ಲ ಅವ್ರು ಇರೋವಂಥ ವಾರ್ಡ್ಗಳಿಗೆ ಬರ್ತಾರೆ ಅಂತಂದ್ರೆ ಅದು ಡಿ ಕೆ ಸುರೇಶ್ ಅವ್ರು ಮಾತ್ರ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ MP ಗಳನ್ನ ನಾನು ನೋಡಿದ್ದೀನಿ. ಯಾರು ಯಾವ ಕಾರ್ಯಕರ್ತರುಗಳ ಕೈಗೂ ಯಾವ ಬೂತ್ಗಳ ಕೈಗೂ ಹೋಗಲ್ಲ. ನಾವೇ ಸುಮಾರು MP ಎಲೆಕ್ಷನ್ ನೋಡಿದ್ದೀವಿ, MP ಗಳನ್ನ ನೋಡಿದ್ದೀವಿ. ಆದರೆ ಡಿ ಕೆ ಸುರೇಶ್ ಅವರು 12 ಗಂಟೆಗೆ ಹೋದ್ರೂ ಅವ್ರ ಮನೇಲಿ ಆಫೀಸಲ್ಲಿ ಸಿಗ್ತಾರೆ. ಇಲ್ಲ ರಾತ್ರಿ 11 ಗಂಟೆಗೆ ಬರ್ರಪ್ಪ ಅಂತಂದ್ರೂ ಅವರೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದು ಸುಸ್ತಾಗಿದ್ರು ಕಾರ್ಯಕರ್ತರ ಕಷ್ಟ ಸುಖ ಅಥವಾ ನಮ್ಮ ಮತದಾರರ ಕಷ್ಟ ಸುಖಗಳನ್ನ ಅವ್ರು ತುಂಬ ಚೆನ್ನಾಗಿ ಕೇಳ್ತಾರೆ ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಗಳು ವಿತಿನ್ 2 ಡೇಸ್ ಒಳಗಡೆ ಕ್ಲಿಯರ್ ಆಗಿ ಅವ್ರು ಮಾಡಿದ್ದಾರೆ, ಕೆಲಸಗಳು ಮಾಡೋದನ್ನ ನೋಡಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ಅವ್ರು ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ. ಅವ್ರಿಗೆ ಯಾಕೆ ವೋಟಿಂಗ್ ಮಾಡಬೇಕು ಸರ್? ಅವ್ರಿಗೆ ಯಾಕೆ ವೋಟಿಂಗ್ ಮಾಡಬೇಕು ಅಂದ್ರೆ ಸರ್, ಇವತ್ತು ಕೋವಿಡ್ ಟೈಮಲ್ಲಿ ಯಾರು ರೈತರುಗಳಿಂದ ತರಕಾರಿಗಳನ್ನ ಇನ್ನು ಖರೀದಿ ಮಾಡಿಲ್ಲ. ಕೆಲವು ಸಂಸದರು, ಕೆಲವರು ಮನೆಯಿಂದ ಆಚೆನೇ ಬರಲಿಲ್ಲ, ಕೆಲವರು ಮನೇಲಿದ್ದು ಇಲ್ಲ ಅನ್ಸ್ಕೊಂಡ್ರು, ಊರಲ್ಲೇ ಇಲ್ಲ ಅಂತ ಅನ್ಸ್ಕೊಂಡ್ರು, ತಾನೇ ಹೆಂಡತಿ, ತನ್ನ ಮಕ್ಕಳು, ತನ್ನ ಕುಟುಂಬ ಅಂತ ನೋಡ್ಕೊಂಡಿದ್ರು ಹೊರತು ಜನಗಳ ಕಷ್ಟ ಸುಖ ಗೊತ್ತೇ ಇಲ್ಲ. ಯಾಕೆಂದರೆ ನಾವು ಅವ್ರದ್ದು ಆಯ್ಕೆ ಆಗಿದ್ದೀವಪ್ಪ, ನಾವು ಈ ಟೈಮಲ್ಲಿ ಹೋಗ್ಬೇಕು ಅನ್ನೋದು ಯಾರಿಗೂ ಇರಲಿಲ್ಲ. ಆದರೆ ಮೊನ್ನೆ ಸಂಸದ ಡಿ ಕೆ ಸುರೇಶ್ ಅವರು ಪ್ರತಿಯೊಂದು ಹಳ್ಳಿಗಳಿಗೂ ವಿಸಿಟ್ ಕೊಟ್ಟು ರೈತರುಗಳು ಬೆಳೆದಿರುವಂತಹ ಬೆಳೆಗಳನ್ನು ಪರ್ಚೇಸ್ ಮಾಡಿ ಅವರೇನೆ ಲೋಡ್ ಗಂಟಲೆ ಅವ್ರಿಗೆ ಎಲ್ಲಿ ಬೇಕಲ್ಲಿ ಸ್ಟಾಕ್ ಮಾಡಿ, ಆಮೇಲೆ ಎಲ್ಲರಿಗೂ ಯಾರ್ಯಾರು ಬೇಕು, ಬಡ ಕುಟುಂಬದವ್ರಿಗೆ, ರೈತರಿಗೆ, ಮಧ್ಯಮದವ್ರಿಗೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವರೇ ಪ್ಯಾಕೆಟ್ಗಳು ಮಾಡಿ ಕೊಟ್ಟಿರೋಂಥ ಉದಾಹರಣೆಗಳಿದೆ. ಹಾಗೆ ರೇಷನ್ಗಳನ್ನೂ ಕೊಟ್ಟಿರೋಂಥ ಉದಾಹರಣೆಗಳಿದೆ. ಕೆಲವರಿಗೆ ಬೆಡ್ಗಳು ಸಿಕ್ಕಿಲ್ಲ ಸರ್, ಹಾಸ್ಪಿಟ್ಲ್ಗಳ ಸಮಸ್ಯೆ ಇದೆ ಅಂತಂದವ್ರಿಗೆ ತಾನೇ ಖುದ್ದಾಗಿ ಫೋನ್ ಮಾಡಿ ಅವ್ರಿಗೆ ಬೆಡ್ಗಳು ಅಲರ್ಟ್ ಮಾಡಿಕೊಟ್ಟಿರೋದಂತೂ ಹಾಸ್ಪಿಟ್ಲ್ಗಳಲ್ಲಿ ಮಾಡಿಸ್ಕೊಟ್ಟಿರೋದಂತೂ ನಿದರ್ಶನಗಳಿದೆ. ಹಾಗೆ ಕೆಲವು ಡಾಕ್ಟ್ರುಗಳು ಸಹ ಹೋಗಿ ಯಾವ ವಾರ್ಡ್ಗಳಲ್ಲಿ ಹೋಗಿ ಪೇಷಂಟ್ಗಳನ್ನ ನೋಡೋಕ್ಕಾಗಲ್ಲ ಅಂತ ಡಾಕ್ಟ್ರುಗಳೇ ಎದ್ರುಕೊಂಡು ಹೇಳ್ತಾರೆ. ಕೆಲವರು ಏನಂತಾರೆ, ಸರ್ ಇಲ್ಲ ಸರ್ ನಮ್ಮ ಕೈಲಿ ಆಗಲ್ಲ ವಾರ್ಡ್ಗೆ ಹೋಗಿ, ನೀವೇ ಹೋಗ್ಬೇಡಿ ಅಂತಾರೆ. ಇಲ್ಲ ಮನೆ ಸಂಸದರು ಹೇಳ್ತಾರೆ, ಇಲ್ಲ ನೀವು PP ಕಿಟ್ ಹಾಕಿ ನಾನು ಒಳಗಡೆ ಹೊಟ್ಟು ಬರ್ತೀನಿ ಅಂತಂದೇಳಿ ಒಳಗಡೆ ಹೋಗಿ ಪೇಷಂಟ್ಗಳಿಗೆ ಮಾತಾಡಿಸ್ಕೊಂಡು ಆ ಕೋವಿಡು ವಾರ್ಡ್ಗಳಲ್ಲಿ ತುಂಬ ಕೋವಿಡು ತೀರಾ ಹೈ ಪಿಚ್ಚಲ್ಲಿದ್ದಂಥ ಒಂದು ಟೈಮ್ ಅದು.
ಹೋಗಿ ಒಳಗಡೆ ಪೇಷಂಟ್ಗಳು ಮಾತಾಡ್ಸ್ಕೊಂಡು ಬರ್ತಾರೆ. ಯಾಕೆ ಅವ್ರಿಗೆ ಜೀವ ಇಲ್ವ, ಅವ್ರಿಗೆ ಜೀವ ಭಯ ಇರಲ್ವ? ಮತ್ತು ಅವ್ರಿಗೆ ಹೆಂಡ್ರು ಮಕ್ಕಳು ಇರಲ್ವ? ಅವ್ರಿಗೂ ತಂದೆ ತಾಯಿ ಕುಟುಂಬ ಇರಲ್ವ? ಮತ್ತು ಎಲ್ಲರಿಗೂ ಇದ್ದಂಗೆ ಜೀವ ಅವ್ರಿಗೆ ಇರ್ತಾರೆ. ಬಟ್ ಆದರೆ ಕೆಲವರು ಇನ್ನೊಬ್ಬರ ಜೀವದ ಬಗ್ಗೆ ಇದು ಮಾಡಲಿಲ್ಲ, ಇನ್ನೊಬ್ಬರ ಜೀವದ ಬಗ್ಗೆ ಒಂದು ಕಾಳಜಿ ತೋರಲಿಲ್ಲ. ಡಿ ಕೆ ಸುರೇಶ್ ಅವರು ಕಾಳಜಿ ತೋರಿದ್ರು. ಹಾಗಾಗಿ ಮತ್ತೊಮ್ಮೆ ಅವರು ಸಂಸದರಾಗಿ ಆಯ್ಕೆ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ. ಇಂಥ ಸಂಸದರನ್ನ ಯಾರಾದರೂ ಕಳ್ಕೊಂಡ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇಂಥ ಸಂಸದರು ಕಳ್ಕೊಂಡ್ರೆ ತುಂಬ ನಷ್ಟ ಇಲ್ಲಿರೋ ಜನಕ್ಕೆ ಹೊರತು ಡಿ ಕೆ ಸುರೇಶ್ ಅವ್ರಿಗಲ್ಲ. ಬೆಂಗಳೂರು ಗ್ರಾಮಾಂತರ ಜನ ದಯಮಾಡಿ ನಾನು ಮೊದಲೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, 3 ಸಾರಿ ಆಯ್ಕೆ ಮಾಡಿದ್ದೀರಿ, ಇದು 4ನೇ ಸಾರಿ. ಒಬ್ಬ ಅತ್ಯದ್ಭುತವಾದಂಥ MP, ಅತ್ಯದ್ಭುತವಾದಂಥ ಒಬ್ಬ ಕೆಲಸಗಾರ, ನಿಮ್ಮ ಮನೆ ಮಗ, ನಿಮ್ಮ ಸೇವಕ. ದಯಮಾಡಿ ಡಿ ಕೆ ಸುರೇಶ್ ಅವ್ರದ್ದು ಕ್ರಮ ಸಂಖ್ಯೆ 2 ಆಯಿತಾ, ಹಸ್ತದ ಗುರುತು. ಇದೇ 26ನೇ ತಾರೀಕು ಚುನಾವಣೆ ಇದೆ. ದಯಮಾಡಿ ತಪ್ಪದೆ ವೋಟ್ ಮಾಡಿ ಆಯಿತಾ. ನಿಮ್ಮ ಸಂಸದನ್ನು ನೀವು ಗೆಲ್ಲಿಸ್ಕೊಳ್ಳಿ, ನಿಮ್ಮ ಮನೆ ಮಗನ ನೀವು ಉಳಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖಕ್ಕೆ ಅವ್ರು ಸಿಗ್ತಾರೆ, ಬೇರೆ ಯಾವ MP ಗಳು ಸಿಗಲ್ಲ. ದಯಮಾಡಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ದಯವಿಟ್ಟು ವೋಟ್ ಮಾಡಿ ಅಂತಂದು ಈ ಮೂಲಕ ಕೇಳ್ಕೊಳ್ತೀನಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಡಿ ಕೆ ಸುರೇಶ್ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಡಿ ಕೆ ಸುರೇಶ್ ಅವ್ರ ಬಗ್ಗೆ ನಮ್ಮ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯನೇ. ಯಾಕಂತಂದರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಬಡವ್ರ ಕಷ್ಟ ಅಂತಂದ ತಕ್ಷಣ ಇಮ್ಮಿಡಿಯಾಗಿ ಒಂದು ಸ್ಪಂದಿಸುವಂಥ ವ್ಯಕ್ತಿ. ಆಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಬಡವರು ತುಂಬ ಚೆನ್ನಾಗಿದ್ದಾರೆ. ಫ್ರೀ ಬಸ್ಸು ಆಗಲಿ ಮತ್ತು ರೇಷನ್ ಆಗಲಿ, ಈ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಅದರಿಂದ ಬಡವರು ಬದುಕ್ತಾರೆ ಹೊರತು ಬೇರೆ ಯಾರೂ ಅಲ್ಲ. ಬಡವ್ರ ಪರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ. ಅದಕ್ಕಿಂತ ಇನ್ನೂ ಒಂದು ಮುಖ್ಯವಾದ ಮಾಹಿತಿ ಏನಂತಂದರೆ ನಮಗೆ ಡಿ ಕೆ ಸುರೇಶ್ ಅವರೇ ಬೇಕು. ಯಾಕಂತಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಬಟ್ ಅವ್ರ ಹತ್ರ ಏನಂತಂದರೆ ಈ ಜಾತಿ ರಾಜಕೀಯ ಇರೋದಿಲ್ಲ. ಇವ್ರ ಹತ್ರ ಹಿಂದೂ ಮುಸ್ಲಿಂ ಅಂತ ಬೆಂಕಿ ಹಚ್ಚೋದು ಇದು ಯಾವುದೂ ಇರೋದಿಲ್ಲ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.